ಹಾಯ್ ಫ್ರೆಂಡ್ಸ್, ನನಗೆ ಈ ಮಿಸ್ಟೀರಿಯಸ್ ಸಿನಿಮಾಗಳನ್ನು ನೋಡೋ ಹುಚ್ಚು ಹೆಚ್ಚಾಗಿದ್ದು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದಾನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳ ಕಿಂಗ್ ಅಂತಾನೆ ಹೇಳ್ಬೋದು. ನಾನು ಸಜೆಸ್ಟ್ ಮಾಡೋ ಮೂವಿಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೂ ಕೂಡ ಈ ಅಭಿಪ್ರಾಯ ಬರೋದಂತೂ ಖಂಡಿತ. ಈ ವಿಡಿಯೋದಲ್ಲಿ ಅಂತದ್ದೇ ಒಂದು ಮಿಸ್ಟೀರಿಯಸ್ ಬ್ಲಾಕ್ ಬಸ್ಟರ್ ಬಗ್ಗೆ ಹೇಳ್ತೀನಿ. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳ ಫ್ಯಾನ್ಸ್ ಆಗಿದ್ರೆ ಈ ಮೂವಿನ ಮಾತ್ರ ಮಿಸ್ ಮಾಡದೆ ನೋಡಿ. ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್, ಹೆಸರು ಅಪ್ಪು ಪಿಳ್ಳೈ. ಇವರ ಬೇಜವಾಬ್ದಾರಿತನದಿಂದ ತನ್ನ ಲೈಸೆನ್ಸ್ ಗನ್ ಅನ್ನ ಕಳ್ಕೊಂಡಿರ್ತಾರೆ. ಈ ರೀತಿ ಸಿಂಪಲ್ ಆಗಿ ಸ್ಟಾರ್ಟ್ ಆದ ಕತೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ರೀತಿ ಟ್ವಿಸ್ಟ್ ಕೊಡುತ್ತೆ ಅಂದ್ರೆ, ಸಿನಿಮಾದಲ್ಲಿ ಬರುವ ಒಂದು ಕ್ಯಾರೆಕ್ಟರ್ ನ ಮೇಲಿರುವ ಅಭಿಪ್ರಾಯವನ್ನೇ ಚೇಂಜ್ ಮಾಡೋ ರೇಂಜ್ ಗೆ ಟ್ವಿಸ್ಟ್ ಕೊಡುತ್ತೆ. ಅದು ಯಾವ ಕ್ಯಾರೆಕ್ಟರ್ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಟ್ರೇಲರ್ ಅಲ್ಲಿ ತೋರಿಸಿರೋ ಹಾಗೆ ಅಪ್ಪು ಪಿಳ್ಳೈ ಅವರ ಗನ್ ಮಾತ್ರವಲ್ಲ, ಅವರ ಮೊಮ್ಮಗ ಕೂಡ ಮಿಸ್ ಆಗಿರ್ತಾನೆ. ಮತ್ತು ಅವರ ಮಗ ಅಂದ್ರೆ ಈ ಸಿನಿಮಾದ ಹೀರೋ ಅಜಯ್ ಚಂದ್ರನ್ ಎರಡನೇ ಮದುವೆ ಕೂಡ ಆಗಿರ್ತಾನೆ. ಅಪ್ಪು ಪಿಳ್ಳೈ ಅವರ ಗನ್ ನಿಜವಾಗ್ಲೂ ಮಿಸ್ ಆಗಿರುತ್ತಾ ಅಥವಾ ಯಾರಾದ್ರೂ ಬೇಕಂತಾನೆ ಬಚ್ಚಿಟ್ಟಿರ್ತಾರ? ಅಪ್ಪು ಪಿಳ್ಳೈ ಅವರು ಯಾಕೆ ಅಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಮತ್ತು ಅವರು ಯಾಕೆ ಪದೇ ಪದೇ ಸುಮನತ್ತನ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾ ಇರ್ತಾರೆ? ಅಪ್ಪು ಪಿಳ್ಳೈ ಅವರ ಮನೆಯ ಹತ್ತಿರ ರಾತ್ರಿ ಬೆಂಕಿ ಹಾಕ್ತಾ ಇರೋರು ಯಾರು? ಅಪ್ಪು ಪಿಳ್ಳೈ ಅವರು ಸೇಲ್ ಮಾಡಿರೋ ಲ್ಯಾಂಡ್ ಅಲ್ಲಿ ಸಿಕ್ಕಿರೋ ಸ್ಕೆಲೆಟನ್ ಯಾರ್ದು? ಅಪ್ಪು ಪಿಳ್ಳೈನ ಮೀಟ್ ಆಗ್ತಾ ಇರೋ ಅವರ ಮಿಲಿಟರಿ ಫ್ರೆಂಡ್ ಯಾರು? ಈ ಸೀಕ್ರೆಟ್ಗೂ ಅಪ್ಪು ಪಿಳ್ಳೈ ಅವರ ಎರಡನೇ ಸೊಸೆಗೂ ಏನಾದ್ರೂ ಲಿಂಕ್ ಇದೆಯಾ? ಇಷ್ಟೆಲ್ಲಾ ಮಿಸ್ಟೀರಿಯಸ್ ಹೊಂದಿರೋ ಸಿನಿಮಾನೇ ಕಿಸ್ಕಿಂದ ಕಾಂಡಮ್. 2025 ರಿಲೀಸ್ಡ್ IMDb ರೇಟಿಂಗ್ 8 ಇರೋ ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಟೆಲಿಗ್ರಾಮ್ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡಿ. ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಡು ಬಂದು ನಿಮ್ ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಗ್ಗೆ ತಿಳಿಸ್ತೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.